ಸಿಎಂ ಡಿಸಿಎಂ ಇಲ್ಲದಾಗ ಸಚಿವರ ಗುಪ್ತ ಸಭೆ ಕುತೂಹಲ ಮೂಡಿಸಿದ SC ST ಸಚಿವರ ಮೀಟಿಂಗ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇತ್ತೀಚೆಗಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು, HC ಮಾದೇವಪ್ಪನವರು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು SC ಮತ್ತು ST ಸಚಿವರುಗಳು ಒಂದು ಸಭೆಯನ್ನು ನಡೆಸ್ತಾರೆ. ಗುಪ್ತ ಸಭೆಯನ್ನು ಭೋಜನಕೂಟದ ಹೆಸರಲ್ಲಿ ಒಟ್ಟಾಗಿ ಸೇರ್ಕೊತಾರೆ. ಅಲ್ಲಿಗೆ ರಾಜ್ಯ ರಾಜಕೀಯದಲ್ಲಿ ಏನೋ ನಡೀತಿದೆ ಅನ್ನೋ ಚರ್ಚೆ. ಕೆಲ ದಿನಗಳ ಹಿಂದಷ್ಟೇ ಕೂಗಳತೆ ದೂರದಲ್ಲಿ DCM DK ಶಿವಕುಮಾರ್ ಅವರ ಮನೆ ಇದ್ದರೂ ಕೂಡ ಸದಾಶಿವನಗರದಲ್ಲೇ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಕೆಲವು ಸಚಿವರುಗಳು ನೇರವಾಗಿ ಹೇಳ್ತಾರೆ, ಸಿದ್ದರಾಮಯ್ಯ ಅವರು CM ಆಗಿರೋವರೆಗೂ ಕೂಡ ನಾವು ಅವ್ರ ಪರವಾಗಿರ್ತೀವಿ, ಸಿದ್ದರಾಮಯ್ಯ ಅವರ ಅಧಿಕಾರ ಸಾಕು ಅಂದಿದ ತಕ್ಷಣ ನಾವು ದಲಿತ CM ಕೋಟಾಗಿ ಹೋಗ್ತೀವಿ, ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ವಿಧಾನಸಭಾ ಚುನಾವಣೆಗೂ ಮೊದಲಿನಿಂದಲೂ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಚರ್ಚೆ, ಅಧಿಕಾರಕ್ಕೆ ಕಾಂಗ್ರೆಸ್ ಬಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅಂತ. ಆಬ್ವಿಯಸ್ಲಿ ಎಲ್ಲವೂ ಸರಿ ಆಯಿತು, ಅಧಿಕಾರಕ್ಕೆ ಬಂದಿದ್ದಾಯಿತು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಸೆಕೆಂಡ್ ಟರ್ಮ್ಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಚರ್ಚೆಗಳ ನಡುವೆ ಸಾಕಷ್ಟು ಗೊಂದಲಗಳು. ಒಂದಷ್ಟು ಜನ ಸತೀಶ್ ಜಾರಕಿಹೊಳಿ ಅಂತಾರೆ, ಒಂದಷ್ಟು ಜನ ಪರಮೇಶ್ವರ್ ಅಂತಾರೆ. ಇದೀಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿಗೆ ತೆರಳಿದ ಬಳಿಕ, ಹೌದು ಪ್ರೆಸೆಂಟು CM ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಸಿದ್ದರಾಮಯ್ಯ ಅವ್ರ ಜೊತೆ ಕಾರಲ್ಲಿ ಮಾತಾಡ್ಕೊಂಡೇ ಹೋದಂಥ ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನ ಏರ್ಪೋರ್ಟಲ್ಲಿ ಬಿಟ್ಟು ಬಂದ್ಬಿಟ್ಟು ನಂತರದಲ್ಲಿ ಸೇರ್ಕೊಂಡೆಲ್ಲ ಸಭೆ ಮಾಡವ್ರೆ. ದಲಿತ ಸಚಿವರುಗಳ ಸಭೆ ಇದೀಗ ಹೊಸ ಚರ್ಚೆಗೆ ನಾಂದಿಯನ್ನು ಆಡಿದೆ. ರಾಜ್ಯ ರಾಜಕೀಯದಲ್ಲಿ ಏನು ನಡೀತಾ ಇದೆ ಅಂತ. ಸತೀಶ್ ಜಾರಕಿಹೊಳಿ ಅವರು ಮಾತಿನಲ್ಲಿ ಅಷ್ಟೊಂದು ಚತುರನಲ್ಲದೇ ಇರಬಹುದು. ಸತೀಶ್ ಜಾರಕಿಹೊಳಿ ಅವರು ಪ್ರತಿತಂತ್ರದಲ್ಲಿ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್. ದಸರಾ ಟೈಮಲ್ಲೇ ಬಸ್ ಓಡಿಸೋಕ್ಕೆ ಶುರು ಆಗ್ಬಿಟ್ಟಿರೋ ಮೈಸೂರಿಗೆ, ಆಮೇಲೆ ದುಬೈಗೆ ಹೋಗ್ಬತ್ತೀನಿ ಅಂದರು. ಹೆಚ್ಚು ಕಡಿಮೆ 15 ಜನ MLAಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ, ತಮ್ಮ ಹಿಡಿತದಲ್ಲಿ ಆರಾಮ್ಸೆ ಇಟ್ಕೊಂಡವರೇ ಸತೀಶ್ ಜಾರಕಿಹೊಳಿ. ಇನ್ನು ಪರಮೇಶ್ವರ್ ಅವರ ಸೀನಿಯಾರಿಟಿ ಜೊತೆಗೆ ಡಾಕ್ಟರ್ HC ಮಾದೇವಪ್ಪನವರ ಅನುಭವ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ಗೆ ಹೋಲಿಸಿದ್ದಲ್ಲಿ, ಪರಮೇಶ್ವರ್ ಅವ್ರಿಗೆ ಹೋಲಿಸಿದಲ್ಲಿ HC ಮಾದೇವಪ್ಪನವರು ಮೈಸೂರು ಭಾಗದವರು. ಹೀಗಾಗಿ ಒಂದಷ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತತೆ ಇದ್ದರೂ ಕೂಡ ಅಂತಿಮವಾಗಿ ಈ ದಲಿತ ಸಚಿವರುಗಳು ಸೇರಿಕೊಂಡು ಮಾಡಿರುವಂಥ ಸಭೆ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಊಹಾಪೋಹಗಳಿಗೆ ಕಾರಣವಾಗಿದೆ. ಪರಮೇಶ್ವರ್, ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ CM DCM ಹೋದ್ಮೇಲೆ ರಾತ್ರಿ ಸೇರ್ಕೊಂಡು ಮೀಟಿಂಗ್ ಮಾಡೋರೆ. ತ್ರಿಮೂರ್ತಿಗಳ ಈ ಸಭೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗಷ್ಟೇ ಪರಮೇಶ್ವರ್ ಅವರ ನಿವಾಸದಲ್ಲಿ ನಡೆದ ಸಭೆ ಕೂಡ ಇಂಥದ್ದೇ ಸಾಕಷ್ಟು ಚರ್ಚೆಗಳನ್ನು ಹುಟ್ಟಿ ಹಾಕಿತ್ತು. ಆ ಚರ್ಚೆಗಳಿಗೆ, ಆ ಲೆಕ್ಕಾಚಾರಗಳಿಗೆ ಈಗ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಹುಟ್ಟಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಲೋಕಸಭಾ ಚುನಾವಣೆ ನಂತರದಲ್ಲಿ ಅಥವಾ ಚುನಾವಣೆಗೆ ಮೊದಲು ಏನು ಬೇಕಾರೋ ಅಸ್ತವ್ಯಸ್ತ ಆಗಬಹುದಾ ಅನ್ನೋ ಚರ್ಚೆ. ಯಾಕಂದರೆ DK ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿಯ ನಡುವಣ ಹಗ್ಗ ಜಗ್ಗಾಟ ಎಲ್ಲರಿಗೂ ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ರು, ನಾವು ಹಿಂದೆ ಸರ್ಕಾರನ ಬೆಳೆಸಿದ ಇದೇ ಕಾರಣಕ್ಕೆ, DK ಶಿವಕುಮಾರ್ ನಮ್ಮನ್ನೆಲ್ಲ ಕಂಟ್ರೋಲಿಗೆ ತಗೊಳಕ್ಕೆ ನೋಡ್ತಾರೆ, ನಮಗದು ಬೇಕಾಗಿಲ್ಲ ಅಂತ. ಈ ಹಿಂದೆ ನನಗಾದಂಥ ಪರಿಸ್ಥಿತಿಯೇ ಇವತ್ತು ಸತೀಶ್ ಜಾರಕಿಹೊಳಿಗೆ ಹೋಯ್ತಿದೆ ಅಂತಿದ್ರು. ಸತೀಶ್ ಜಾರಕಿಹೊಳಿ ಮೀಟ್ ಮಾಡೋಕ್ಕೆ DK ಶಿವಕುಮಾರ್ ಅವ್ರ ಮನೆಗೆ ಹೋದರು, DK ಸುರೇಶ್ ಅವ್ರ ಮನೆಗೆ ಹೋದರು. ಎಲ್ಲವೂ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ಸದ್ಯದ ಚರ್ಚೆ. ಈ SC ಮತ್ತು ST ಸಚಿವರುಗಳ ಈ ತ್ರಿಮೂರ್ತಿಗಳ ಸಭೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆನ ಹುಟ್ಟಾಕಿದೆ. ಏನಾಗ್ಬೋದು ಲೋಕಸಭಾ ಚುನಾವಣೆ ವೇಳೆಗೆ? ನಿಜಕ್ಕೂ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲಸನೇ ಇದೆ ಅಂತ ವಾಪಸ್ ಬಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ. ಬೆಂಗಳೂರು ಅಂದ್ರೆ ದುಬಾರಿ ದುನಿಯಾ, ಇಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ. ಬೆಂಗಳೂರಲ್ಲಿ ಅತಿ ಕಡಿಮೆ ವೆಚ್ಚಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.